ಎಲ್ಲರಿಗೂ ನಮಸ್ಕಾರ. ನಂದೀಪ್ ಫುಡ್ ಕಿಚನ್ಗೆ ಸ್ವಾಗತ. ನಮ್ಮ ಚಾನಲ್ಗೆ ನೀವು ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಇವತ್ತಿನ ರೆಸಿಪಿ ಜೋಳದ ಮುಟ್ಟಿಗೆ. ಉತ್ತರ ಕರ್ನಾಟಕದಲ್ಲಿ ತುಂಬಾ ಸ್ಪೆಷಲ್ ಆಗಿರುವಂಥ ರೆಸಿಪಿ. ಇದನ್ನು ದೊಡ್ಡವರಿಂದ ಹಿಡಿದು ಚಿಕ್ಕ ಮಕ್ಕಳು ಇಷ್ಟಪಟ್ಟು ತಿನ್ನುವಂಥ ಎನರ್ಜಿ ಫುಡ್ ಅಂತಲೇ ಹೇಳ್ಬೋದು. ಬೇಕಾಗಿರೋ ಸಾಮಗ್ರಿಗಳನ್ನು ನೋಡ್ಕೊಳ್ಳೋಣ ಬನ್ನಿ. ಹುಣಸೆ ಹಿಂಡಿ, ಇದನ್ನು ಹುಣಸೆಕಾಯಿಂದ ಮಾಡ್ಕೊಂಡಿರುವಂಥದ್ದು. ಅಚ್ಕಾರದ ಪುಡಿ, ಕೊತ್ತಂಬರಿ, ಜೀರಿಗೆ, ಬೆಳ್ಳುಳ್ಳಿ, ಉಪ್ಪು, ಎಣ್ಣೆ ಇಷ್ಟು ತಗೊಂಡಿದ್ದೀನಿ ನಾನು. ಇವಾಗ ಮೊದಲನೇದಾಗಿ ನಾನು ಒಂದು ಕುಟಾಣಿಯಲ್ಲಿ ಜೀರಿಗೆ ಹಾಕ್ಕೊಂಡು ಜಜ್ಕೊತಾ ಇದ್ದೀನಿ. ಇವಾಗ ಅದರಲ್ಲೇ ಬೆಳ್ಳುಳ್ಳಿನೂ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಕೂಡ ಹಾಕ್ಕೊಂಡು ನಾನು ಜಜ್ಕೊತಾ ಇದ್ದೀನಿ. ಸ್ವಲ್ಪ ತರಿಯಾಗಿ ಜಜ್ಕೊಂಡ್ರೆ ಸಾಕು, ಜಜ್ಕೊಂಬಿಡಿ. ಇಷ್ಟು ಜಜ್ಕೊಂಡ್ರೆ ಸಾಕು. ಇವಾಗ ನಾನು ಸೈಡಲ್ಲಿ ಇಟ್ಟು ಇನ್ನೊಂದು ಪಾತ್ರೆಗೆ ನೀರು ಹಾಕ್ಕೊಂಡು ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ಮತ್ತು ಸೈಡಲ್ಲಿ ನಾನು ಹಿಟ್ಟನ್ನು ಕೂಡ ಜರಡಿಯಿಂದ ಇಟ್ಕೊತಾ ಇದ್ದೀನಿ. ಸ್ವಲ್ಪ ಹಿಟ್ಟು ಸೋಸ್ಕೊತಾ ಇದ್ದೀನಿ. ನೋಡಿ, ನೀರು ಈ ಥರ ಜಾಸ್ತಿ ಕಾಯಬೇಕು. ಈ ಥರ ಗುಳ್ಳೆ ಥರ ಬರುವಾಗ ನಾವು ಅದನ್ನ ಹಿಟ್ಟಿಗೆ ಹಾಕಿ ಕಲಿಸ್ಕೋಬೇಕು ನೀರನ್ನ. ಇವಾಗ ಬಂದಿದೆ ನೋಡಿ ಆ ಥರ. ನಾನು ಹಂಗೆ ಹಂಚನ್ನು ಅದೇ ಒಲೆ ಮೇಲೆ ಕಾಯಕ್ಕೆ ಇಟ್ಬಿಡ್ತೀನಿ. ಸೈಡಿಗೆ ಹಿಟ್ಟು ಕಲಿಸ್ಕೊತಾ ಇದ್ದೀನಿ ನೋಡಿ. ಸ್ವಲ್ಪ ನೀರು ಹಾಕಿ ಹಿಟ್ಟು ಕಲಿಸ್ಕೋಬೇಕು. ಸ್ವಲ್ಪ ಬಿಸಿ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಒಂದು ಚಮಚೆಯಿಂದ ನಾನು ಕಲಿಸ್ಕೊತಾ ಇದ್ದೀನಿ. ನೋಡಿ, ಆಮೇಲೆ ಇವಾಗ ನಾನು ಕೈಯಿಂದ ಕಲಿಸ್ಕೊತಾ ಇದ್ದೀನಿ ನೋಡಿ. ಬಿಸಿನೀರು ಹಾಕೋದ್ರಿಂದ ಹಿಟ್ಟು ಜಿಗಿ ಬರುತ್ತೆ, ರೊಟ್ಟಿ ಕೂಡ ಸಾಫ್ಟಾಗಿ ಬರುತ್ತೆ, ಮೆತ್ತಗಾಗ್ತವೆ. ಇವಾಗ ಇನ್ನೊಂದು ಪಾತ್ರೆಯಲ್ಲಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಒಂದು ಬಟ್ಟೆ ತೊಗೊಂಡಿದ್ದೀನಿ, ಕಾಟನ್ ಬಟ್ಟೆ. ಅದನ್ನು ಕೈಯಿಂದ ಚೆನ್ನಾಗಿ ನಾದ್ಕೊಂಡು ಬಿಡಬೇಕು ಹಿಟ್ಟನ್ನ. ನಾವು ಎಷ್ಟು ಚೆನ್ನಾಗಿ ನಾದ್ಕೊತೀವೋ ಅಷ್ಟು ಜಿಗಿ ಬರುತ್ತೆ, ರೊಟ್ಟಿ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ನಮಗೆ ಯಾವ ಅದಕ್ಕೆ ಬೇಕೋ ಅದಕ್ಕೆ ನಾದ್ಕೋಬೇಕು. ಪೂರ್ತಿ ಗಟ್ಟಿಯಾಗಿ ಕಲಿಸ್ಬಾರ್ದು, ತೆಳುವಾಗಿ ಕಲಿಸ್ಬಾರ್ದು, ಒಂದು ಮೀಡಿಯಮ್ ಸೈಜಲ್ಲಿ ಕಲಿಸ್ಕೋಬೇಕು. ಇವಾಗ ಸ್ವಲ್ಪ ಒಣ ಹಿಟ್ಟನ್ನು ನಾನು ಜರಡಿಯಿಂದ ಹಿಡ್ಕೊತಾ ಇದ್ದೀನಿ. ಸ್ವಲ್ಪ ಇವಾಗ ಆ ಹಿಟ್ಟನ್ನು ಒಂದು ಉಂಡೆ ಥರ ತೊಗೊತಾ ಇದ್ದೀನಿ, ದೊಡ್ಡದಾಗಿ. ಚಿಕ್ಕದಾಗಿ ತೊಗೊಂಡ್ರೆ ನಾವು ರೊಟ್ಟಿ ಮಾಡ್ಬೋದು. ಇದನ್ನು ನಾವು ಮುಟ್ಟಿಗೆ ಮಾಡೋದ್ರಿಂದ ಸ್ವಲ್ಪ ದೊಡ್ಡದಾಗೆ ತೊಗೊಂಡಿದ್ದೀನಿ ನಾನು. ಅದು ಎಷ್ಟು ದಪ್ಪ ಮಾಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಮುಟ್ಟಿಗೆ ರೊಟ್ಟಿ. ನೋಡಿ, ನಾನು ಇಷ್ಟು ದಪ್ಪ ತೊಗೊಂಡಿದ್ದೀನಿ ಹಿಟ್ಟು. ಅದನ್ನ ಸ್ವಲ್ಪ ಒಣ ಹಿಟ್ಟು ಹಾಕಿಬಿಟ್ಟು ಕೈಯಿಂದ ತಟ್ಕೊತಾ ಇದ್ದೀನಿ. ಸ್ವಲ್ಪ ದಪ್ಪಗೆ ತಟ್ಕೋಬೇಕು ಮುಟ್ಟಿಗೆ ಮಾಡೋಕ್ಕಂದರೆ. ನೋಡಿ, ನಾನು ಈ ಥರ ತಟ್ಕೊಂಡಿದ್ದೀನಿ. ಈ ಥರ ತಟ್ಕೊಂಡ್ರೆ ಸಾಕು. ಸ್ವಲ್ಪ ಎಷ್ಟು ದಪ್ಪ ಇದೆ ನೋಡಿ, ಈ ದಪ್ಪ ಇರಬೇಕು.
ಮುಟ್ಟಿಗೆ ಮಾಡೋಕ್ಕಂದರೆ ಸ್ವಲ್ಪ ದಪ್ಪಗೆ ಇರಬೇಕು. ಇವಾಗ ಹಂಚು ಬಿಸಿಯಾಗಿದೆ, ನಾನು ರೊಟ್ಟಿ ಹಾಕ್ಕೊತಾ ಇದ್ದೀನಿ. ಇವಾಗ ಕಾಟನ್ ಬಟ್ಟೆಯಿಂದ ನಾನು ನೀರು ಹಚ್ಬಿಟ್ಟು ಹಚ್ಕೊತಾ ಇದ್ದೀನಿ ರೊಟ್ಟಿ ಮೇಲೆ. ನೋಡಿ, ಒಂದು ಸೈಡು ಬೆಂದಿದೆ, ಇನ್ನೊಂದು ಸೈಡು ಬೇಯಿಸ್ತಾ ಇದ್ದೀನಿ ನಾನು. ಚೆನ್ನಾಗಿ ಬೇಯಿಸ್ಕೋಬೇಕು, ಸ್ವಲ್ಪ ದಪ್ಪ ಇರೋದ್ರಿಂದ ಹಸಿ ಹಿಟ್ಟಿರಬಾರ್ದು ಒಳಗಡೆ. ಹಂಚು ಚೆನ್ನಾಗಿ ಕಾದ್ಮೇಲೆ ಹಾಕಬೇಕು. ಇವಾಗ ಎರಡು ಸೈಡು ನಾನು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ರೊಟ್ಟಿನ. ನೋಡಿ, ಈ ಥರ ಉಬ್ಬಿ ಬರಬೇಕು. ಆ ಥರ ಉಬ್ಬಿದರೆ ಚೆನ್ನಾಗಿ ಬೆಂದಿದೆ ಅಂತ ರೊಟ್ಟಿ. ಸುತ್ತು ಕಡೆ ಬೇಯಿಸ್ಕೊಳ್ಳಿ ಚೆನ್ನಾಗಿ. ಇವಾಗ ನಾನೊಂದು ಚಿಕ್ಕ ತಟ್ಟೆ ತೊಗೊಂಡು ಅದಕ್ಕೆ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಅದು ರೊಟ್ಟಿ ಆರಬಾರ್ದಲ್ವ, ಹಾಗೆ ಅದಕ್ಕೆ ನೀರು ಹಾಕ್ಕೊಂಡಿದ್ದೀನಿ. ನಾನು ಇನ್ನೊಂದು ರೊಟ್ಟಿ ಮಾಡಿ ಹಾಕ್ಕೊತಾ ಇದ್ದೀನಿ. ನೋಡಿ, ಅದನ್ನು ಕೂಡ ಬೇಯಿಸ್ಕೊಂಡು ಇವಾಗ ಅದೇ ತಟ್ಟೆಯಲ್ಲಿ ಹಾಕ್ಕೊತಾ ಇದ್ದೀನಿ. ಅದಕ್ಕೂ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಇವಾಗ ಮೊದಲನೇದಾಗಿ ನಾನು ಹುಣಸೆ ಹಿಂಡಿ ತೊಗೊಂಡಿದ್ನೆಲ್ಲ ಅದನ್ನು ರೊಟ್ಟಿಗೆ ಹಚ್ಕೊತಾ ಇದ್ದೀನಿ. ರೊಟ್ಟಿ ತುಂಬ ಹಚ್ಕೊಂಡು ಬಿಡಿ ಅದನ್ನು ಕೈಯಿಂದಾನೇ ನೀಟಾಗಿ. ಅದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಜಜ್ಜಿಟ್ಕೊಂಡಿರುವಂಥದ್ದು ಬೆಳ್ಳುಳ್ಳಿ, ಕೊತ್ತಂಬರಿ, ಜೀರಿಗೆ ಏನಿತ್ತಲ್ವ ಅದನ್ನೂ ಇದರಲ್ಲಿ ಹಾಕ್ಕೊತಾ ಇದ್ದೀನಿ. ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದರೆ ತುಪ್ಪನೂ ಯೂಸ್ ಮಾಡ್ಬೋದು. ತುಪ್ಪ ಹಾಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನಾನಿಲ್ಲಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಅದನ್ನು ನೀಟಾಗಿ ರೊಟ್ಟಿನ ಕಲಿಸ್ಕೊಂಬಿಡಿ. ಇದನ್ನು ಕಲ್ಲಲ್ಲಿ ಜಜ್ಜಿದ್ರಂತೂ ಇನ್ನೂ ಸಖತ್ತಾಗಿ ಟೇಸ್ಟ್ ಬರುತ್ತೆ. ನಾನು ಕಲ್ಲು ಇಲ್ಲದೆ ಇರೋದ್ರಿಂದ ಒಂದು ತಟ್ಟೆಯಲ್ಲಿ ಒಂದು ಕುಟ್ಟಾಣಿ ತೊಗೊಂಡು ಜಜ್ಕೊತಾ ಇದ್ದೀನಿ. ಅದು ಸ್ವಲ್ಪ ಮೆತ್ತಗಾಗೋವರೆಗೂ ಜಜ್ಕೊಂಡ್ಬಿಡಬೇಕು. ಜಜ್ಕೊಂಡಾದಮೇಲೆ ಇವಾಗ ಕೈಯಿಂದ ಕಲಿಸ್ಕೊಂಬಿಡಿ ಅದನ್ನು. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ರೊಟ್ಟಿ. ಈ ಥರ ಚೆನ್ನಾಗಿ ಕಲಿಸ್ಬೇಕು ಕೈಯಿಂದನೇ. ಕಲಿಸ್ಕೊಂಡು ಉಂಡೆ ಥರ ಕಟ್ಕೊಂಡ್ಬಿಡಿ ಅದನ್ನು. ನನಗೆ 2 ರೊಟ್ಟಿಯಲ್ಲಿ 2 ಉಂಡೆ ಆಗಿದೆ. ನೋಡಿ, ಈ ಥರ ಉಂಡೆ ಕಟ್ಕೊಂಡಿದ್ದೀನಿ ನಾನು. ಈ ಥರ ಉಂಡೆ ಕಟ್ಕೊಂಡಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಮುಟ್ಟಿಗೆ. ಇದನ್ನು ಚಿಕ್ಕ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಈ ಥರ ನಾನು 2 ಉಂಡೆ ಮಾಡ್ಕೊಂಡಿದ್ದೀನಿ 2 ರೊಟ್ಟಿಯಲ್ಲಿ. ಎಷ್ಟು ಸಖತ್ತಾಗಿ ಬಂದಿದೆ ಅಲ್ವಾ, ನೋಡಿದ್ರೇ ತಿನ್ಬೇಕನ್ಸುತ್ತೆ. ಈ ರೆಸಿಪಿನ ನೀವು ಒಂದ್ಸರಿ ಮನೇಲಿ ಮಾಡ್ಕೊಳ್ಳಿ. ನೋಡಿ ಎಷ್ಟು ಮೆತ್ತಗೆ ಬಂದಿದೆ. ಚಿಕ್ಕ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಥ್ಯಾಂಕ್ ಯು.